ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಬೆಳಿಗ್ಗೆ ಇವಾಗ ಟಿಫನ್ಗೆ ಅಂತ ಹೇಳ್ಬಿಟ್ಟು ದೋಸೆ ಚಟ್ನಿ ಮಾಡ್ತಾ ಇದ್ದೀವಿ. ದೋಸೆ ಚಟ್ನಿಗೆ ಎಲ್ಲ ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆ ನೈಟೇ ನೆನಾಕಿದ್ದೆ. ಸೊ ಇವಾಗ ಎಲ್ಲರಿಗೂ ಟಿಫನ್ಗೆ ದೋಸೆ ಮಾಡಬೇಕು. ಫಸ್ಟ್ ಪೂಜೆ ಮಾಡ್ತೀನಿ, ಪೂಜೆ ಆದ್ಮೇಲೆ ಟಿಫನ್ಗೆಲ್ಲಾನು ಮಾಡ್ತೀನಿ. ಪೂಜೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಈ ರೀತಿ ಆಗಿದೆ ದೇವ್ರ ಪೂಜೆ ಎಲ್ಲ. ನಾನು ದೋಸೆ ಬ್ಯಾಟರ್ ಈ ರೀತಿ ಇತ್ತು. ಚೆನ್ನಾಗಿ ಬರುತ್ತೆ ದೋಸೆ, ಕ್ರಿಸ್ಪಿಯಾಗಿ ಬರುತ್ತೆ. ನನಗಂತೂ ದೋಸೆ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ ಮಾಡಿದ್ರೆ ದೋಸೆ ಅಂದ್ರೆ ನಾನು ಇಷ್ಟಪಟ್ಟು ತಿಂತೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಚಟ್ನಿಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿ ಮಾಡಿಕೊಂಡು. ಈಗ ಸ್ಟವ್ ಹಚ್ಕೊಂಡು ಹಂಚಿಟ್ಕೊಂಡಿದ್ದೀನಿ. ಮುಂಚೆನೇ ನಾನು ಈ ರೀತಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೆ. ಈ ರೀತಿ ಇಟ್ಕೊಳ್ತೀನಿ. ನೋಡಿ ದೋಸೆ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇಷ್ಟು ಚೆನ್ನಾಗಿ ನಾವು ಎಷ್ಟೇ ಸತಿ ನಾವು ಕೈ ಆಡಿದ್ರು ದೋಸೆ ಮೇಲೆ ಅಗಲ ಚೆನ್ನಾಗಿ ಆಗುತ್ತೆ. ಈ ದೋಸೆ ಬ್ಯಾಟರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ದೋಸೆ ಬ್ಯಾಟರ್ ರೆಸಿಪಿನ ನಿಮಗೆ ಹೇಳ್ತೀನಿ, ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ದೋಸೆ ಕ್ರಿಸ್ಪಿಯಾಗಿ ನನಗಂತೂ ತುಂಬಾ ಇಷ್ಟ. ಕೆಲವೊಬ್ರು ಸಾಫ್ಟಾಗಿ ತಿಂತಾರೆ, ಕೆಲವೊಬ್ರು ನಂತರ ಕ್ರಿಸ್ಪಿಯಾಗಿ ಇಷ್ಟಪಡ್ತಾರೆ. ಇವತ್ತು ನಾನು ಸಿಂಪಲ್ಲಾಗೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಕೆಂಪು ಚಟ್ನಿನ ಮಾಡ್ಕೋಬೋದು. ನಾನಿವತ್ತು ನಾರ್ಮಲಾಗಿ ಗ್ರೀನ್ ಕಲರ್ ಚಟ್ನಿ ಅಂದರೆ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೀನಿ. ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಚಟ್ನಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ, ಕಂಡಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ, ಹೇಗೋ ಏನೋ ಪ್ರೀತಿ ಬಂತು ನೀನೇ ನನ್ನ ಬಾಳೋ ಅಂತು, ಭೂಮಿಲಿರೋ ಮೊಕ್ಕೆಲ್ಲವೂ ಹೂವಾಯಿತು, ಓನಲ್ಲ ನಿನ್ನ ಕಾರ್ಯದಲ್ಲಿ, ಕಂಡಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ, ಹೇಗೋ ಏನೋ ಪ್ರೀತಿ ಬಂತು ನೀನೇ ನನ್ನ ಬಾಳೋ ಅಂತು, ಭೂಮಿಲಿರೋ ಮೊಕ್ಕೆಲ್ಲವೂ ಹೂವಾಯಿತು, ಓನಲ್ಲ ನಿನ್ನ ಕಾರ್ಯದಲ್ಲಿ ಮುಕ್ಕೋಟಿ ಸೂರ್ಯ. ಇದಾಗಿತ್ತು ಇವತ್ತಿನ ಭೀಮ್ ಅಮಾವಾಸ್ಯೆ ಪೂಜೆ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.